ನೋಡಿ ಬೃಂದಾವನವನ್ನ ಮಾಡ್ಬೇಕು, ಎಲ್ಲ ರೆಡಿ ಆಗಿದೆ ಜಾಗ ಎಲ್ಲ. ಅಜ್ಜಿ ಅವ್ರದ್ದು ಬೃಂದಾವನ ರೆಡಿಯಾಗಿ ಬಂತು. ನಮ್ದೆಲ್ಲ ಬೆಟ್ಟ ಅಂತ ಹೇಳಿದೆ, ನಿಂಗೆ ನೆನ್ಪಿದ್ಯಾ? ಕಲ್ಲಿನ ಮೇಲೆ ನಮ್ ಮನೆ ಇರೋದು ಆಕ್ಚುಲಿ. ಅದು ಈಗ ಏನ್ ಅಜ್ಜಿಯವರು ಬೃಂದಾವನದ ಜಾಗ ಮನೆ ಇದೆ, ಬೃಂದಾವನ ಆ ಕಲ್ಲಿನ ಮೇಲೆ ಇರೋ ಜಾಗ. ನೀ ಎಲ್ಲಾರು ಒಂದ್ ಸ್ವಲ್ಪ ಅಗದ್ರೆ ತಳದಲ್ಲಿ ಕಲ್ ಸಿಕ್ಬಿಡತ್ತೆ. ಬಟ್ ಅಜ್ಜಿಯವ್ರು ಬೃಂದಾವನ ಮಾಡಿದಾಗ 10 ಅಡಿಗಿಂತ ಕೆಳಗಡೆವರೆಗೂ ಅಗ್ದಿದೀವಿ, ಒಂದೇ ಒಂದು ಸಣ್ಣ ಕಲ್ ಸಿಕ್ಕಿಲ್ಲ. ಒಂದು ಅಲ್ಲಿ ಪವಾಡ ಮಾಡಿದ್ರು ಆಯ್ತು. ತುಂಬಾ ಕಷ್ಟವಾಗಿ ಆ ಭಾರ ನಿಲ್ಲಿಸ್ಕೊಂಡ್ ತರ್ಬೇಕಲ್ಲ, ತಂದು ಆಯ್ತು. ಯಾರು ಯಾವ ಫೇಸಿಂಗ್ ಯಾವ ಕಡೆ ಬರ್ಬೇಕಂತ ಯಾವ ಗಡಿ ಬಿಡಿಲಿ ಯಾರಿಗೂ ತೋರ್ಸ್ಲಿಲ್ಲ. ಬೃಂದಾವನ ಕೂಡಿಸಿದ್ದು ಆಗೋಯ್ತು. ಕೂಡ್ಸಾಗೋದ್ಮೇಲೆ ಎಲ್ಲಾರು ಯೋಚನೆ ಮಾಡ್ತಾ ಇದೀವಿ, ಅಜ್ಜಿ ಮುಖ ಪೂರ್ವಕ್ ಬರ್ಬೇಕಿತ್ತು, ತಿರುಗ್ಸಕ್ಕೂ ಆಗಲ್ಲ ತೆಗಿಯಕ್ಕೂ ಆಗಲ್ಲ, ಆ ತರ ಫಿಕ್ಸ್ ಆಗೋಯ್ತದು ಆ ಸ್ಪೇಸ್ ಅಲ್ಲಿ. ಅವಾಗ ಸ್ವಲ್ಪ ಟೆನ್ಷನ್ ಆಯ್ತು ಎಲ್ಲಾರ್ಗು. ಸರಿ ದೇವ್ರ ಇಟ್ಟಂಗ ಆಗ್ಲಿ, ಈಗೇನು ಮಾಡಕ್ ಆಗಲ್ಲ, ಇನ್ನ ಹೇಗಿದೆ ಆಗಿರ್ಲಿ ಅಂತ ನೆಲ್ಲುಲ್ ಬಿಚ್ಚಿದ್ರಮ್ಮ ಪೂರ್ವಕ್ಕೆ ಮುಖ ಹಾಕೊಂಡ್ ಕೂತಿದ್ದಾರೆ ಅವರು. ನೀನ್ ನಂಬ್ತ್ಯಾ, ಲಿಟ್ರಲಿ ನಾವೆಲ್ಲ ಹತ್ತು ಬಿಟ್ಟಿದೀವಿ ಕೂತ್ಕೊಂಡು. ನನ್ಗೆ ಒಬ್ರು ಅಘೋರಿಗಳು ಹೇಳಿದ್ರು ಅಜ್ಜಿ ಹತ್ರ ಬಂದಾಗ, ಅವ್ರು ತುಂಬಾ ಹೊತ್ತು ಇದ್ರು ಅಲ್ಲಿ. ಅವ್ರು ಹೇಳಿದ್ರು, ಅಮ್ಮ ಅವಳು ಮಂಗಳಾರತಿ ತಗೊಂಡ್ ಅಜ್ಜಿ ಜೊತೆಲಿ ಬಂದ್ ಕೂತಿದ್ದಾಳೆ ಅಂದ್ರು. ಆ ಹಿಡಿ ಅಕ್ಕಿ ಪೂಜೆ ಅಂತ ಹೇಳೋರು ಮೇಘನ ಅಜ್ಜಿ. ಏನ್ ಬಹಳ ಸರಳ, ಒಂದ್ ಹಿಡಿ ಅಕ್ಕಿ, ಒಂದು ಕಾಯಿನ್, ಏನ್ ಸಂಕಲ್ಪ ಇರುತ್ತೋ ಹೇಳ್ಕೊಂಡು ಒಂದ್ ಡಬ್ಬಿ ಇಟ್ಕೋಬೇಕು. 48 days ಒಂದ್ ಮಂಡ್ಲ ಹೇಳೋರು, ಅದನ್ನ ತೆಗ್ದಿಡ್ತಾ ಬರ್ಬೇಕು ಆ ಡಬ್ಬಿ. ಇನ್ನೂ ಚೆನ್ನಾಗಿ ನೆನಪಿದೆ, ಪ್ರತಿದಿನ ಸಾಯಂಕಾಲ ಇದೊಂದ್ ಕೆಲ್ಸ. ಅಜ್ಜಿನ ಕರ್ಕೊಂಡ್ ಹೋಗು, ಒಂದ್ ರೌಂಡ್ ಓಡಾಡಿಸ್ಕೊಂಡ್ ಬಾ. ಅಲ್ಲಿ ಮೊದ್ಲೆಲ್ಲ ಅಜ್ಜಿ ಪೂಜೆ ಮಾಡ್ತಿದ್ರು. ಅವ್ರಿಗೆ ಸ್ವಲ್ಪ ಕಷ್ಟ ಆಗಕ್ ಶುರು ಆದ್ಮೇಲೆ ಜೊತೆಲೆ ಅಪ್ಪ ಮಾಡ್ತಾನೆ ಇದ್ರು. ಆಮೇಲೆ ಅಮ್ಮನೂ ಪೂಜೆ ನಮ್ಮನೇಲಿ ಎಲ್ಲಾರು ಮಾಡಿದೀವಿ. ಯಾರಲ್ಲಿ ಇರ್ತಿದ್ವಿ ಅವ್ರು ಪೂಜೆ ಮಾಡ್ತಿದ್ವಿ. ನಾನ್ ಸಣ್ಣವಳಿದ್ರುನು ನನ್ಗೆ ಹೆಂಗೆ ಆ ಟೈಮಲ್ಲಿ ಅಂದ್ರೆ, ನನಗೆ ಗಂಟೆ ಅಳ್ಳಾಡ್ಸಿದ್ರೆ ತಟ್ಟೆ ತಿರುಗ್ಸಕ್ ಬರ್ತಿರ್ಲಿಲ್ಲ. ತಟ್ಟೆ ತಿರುಗ್ಸಕ್ ಹೋದ್ರೆ ಗಂಟೆ ಅಷ್ಟು ಪುಟ್ಟೋಳು ನಾನು. ಈಗ ಅಪ್ಪ ಊಟಕ್ ಹೋದ್ರು, ಅಮ್ಮ ಏನೋ ಅಡ್ಗೆ ಮನೇಲಿ ಬ್ಯುಸಿ ಇದಾರೆ ಅಂದ್ರೆ ಒಂದೊಂದ್ಸತಿ ನೀನೇ ಮಾಡ್ಕೊಟ್ಬಿಡು ಅನ್ನೋರ್ ಅಜ್ಜಿ. ಒಂಥರ ನಮ್ಗೆ ಅಲ್ಲಿ ಭೇದನೇ ಇರ್ಲಿಲ್ಲ. ನಮ್ ಫ್ಯಾಮಿಲಿಯವ್ರು ಎಲ್ಲಾರು ಪೂಜೆ ಮಾಡಿದೀವಿ. ನಾನು, ನನ್ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಎಲ್ಲಾರು ಪೂಜೆ ಮಾಡಿದ್ವಿ. ಚಿಕ್ಕ ವಯಸ್ಸಿಂದ ನಿಮಗೆ ಯಾವ ತರ ಜ್ಞಾನ ಕೊಟ್ಟಿದಾರ ಅಜ್ಜಿ? ತಾಯಿ ಪೂಜೆ ಮಾಡಕ್ಕೆ ಬಿಟ್ಟಿದ್ರು ಅಂದ್ರೆ? ಅಲ್ಲ, ನಾನು ಹೇಳ್ತೀನಲ್ಲ, ಅದ್ ಗೊತ್ತಿಲ್ಲ, ಯಾವ್ದೋ ಜನ್ಮದ್ದು ಒಂದು ಬ್ಲೆಸ್ಸಿಂಗ್ಸ್ ಅನ್ಸತ್ತೆ, ಆಶೀರ್ವಾದ, ಕೃಪೆ ಸಿಕ್ಕಿದೆ ಅಷ್ಟೇ. ಯಾರಿಗೆ ದೇವ್ರ ಸೇವೆ ಮಾಡಕ ಅನುಕೂಲ ಸಿಗತ್ತೆ? ನಿಜ. ಕಷ್ಟಗಳು ಬಿಡು, ಅದು ಅಪಾರ್ಟ್, ಅದು ಇದ್ದೇ ಇರತ್ತೆ, ಎಲ್ಲಾರ ಜೀವನದಲ್ಲೂ ಇರತ್ತೆ. ಅಜ್ಜಿನೂ ಕಷ್ಟ ಪಟ್ಟಿದ್ದಾರೆ, ನಮ್ಮ ಅಪ್ಪನೂ ಪಟ್ಟಿದ್ದಾರೆ, ನಾವು ಪಟ್ಟಿದೀವಿ, ಎಲ್ಲಾರ ಲೈಫಲ್ಲೂ ನಡೀತಾ ಇರತ್ತೆ. ಬಟ್ ದೇವ್ರ ಸೇವೆ ಡೈರೆಕ್ಟ್ ಆಗಿ ಹುಟ್ಟಿದ ತಕ್ಷಣನೇ ಸಿಗ್ಬೇಕು ಅಂದ್ರೆ ಅದಕ್ಕೆ ಯಾವ್ದೋ ಕೃಪೆ ಬೇಕಷ್ಟೆ. ಆ ಕೃಪೆ ನಮಗ್ ಸಿಕ್ತು, ಅವಳ ಮಡಲಲ್ಲಿ ನಾವು ಬೆಳೆದಿದೀವಿ ಅಂತ ಹೇಳ್ಬೋದು. ಪ್ರತಿ ಗುರುವಾರ ನಮ್ಮಪ್ಪ ದೇವಸ್ಥಾನನೆಲ್ಲ ತೊಳೆದು, ದೇವ್ರ ವಿಗ್ರಹಗಳೆಲ್ಲ ತೊಳೆದು ಪೂಜೆ ಮಾಡೋರು. ಅದಕ್ಕೆಲ್ಲ ಹೆಲ್ಪ್ಗಳು ಮಾಡ್ಕೊಂಡು ಅಪ್ಪಂಗೆ ಸೀರೆ ನೆರಿಗೆ ಹಿಡಿಯೋದ್ರಿಂದ ಹಿಡ್ದು, ನೀ ಹಿಡ್ಕೊ ಒಂದು ಸೈಡ್ ಅಲ್ಲಿ ಅಂದ್ರೆ ನಾ ಹಿಡ್ಕೊಂಡ್ ನಿಂತಿರ್ತಾ ಇದ್ದೆ. ಅವ್ರೆಲ್ಲ ನೆರಿಗೆ ಎಲ್ಲ ಹಿಡ್ದು ಅಮ್ಮನವ್ರು ಉಡ್ಸೋರು. ಆ ಉಡ್ಸುವಾಗ ಜೊತೆಗೆ ಹೋಗ್ತಾ ಇದ್ದೆ ನಾನು ಅಪ್ಪಂಗೆ. ಮೂರ್ತಿ ಇತ್ತ ಕೈ ಕೆಳಗಡೆ ಮೂರ್ತಿನ ಆಮೇಲೆ ಪ್ರತಿಷ್ಠಾಪನೆ ಮಾಡಿದ್ದದು ಅಜ್ಜಿ. ಫಸ್ಟ್ ಒಂದು ಮೂರ್ತಿಯನ್ನ ಮಾಡ್ಸಿದ್ರು. ಅದಾದ್ಮೇಲೆ ಈಗ ಬೆಳವಣಿಗೆ ಆದಾಗೆಲ್ಲ ಬದಲಾವಣೆಗಳು ಆಗ್ತಾ ಹೋಗುತ್ತಲ್ವಾ. ಅವಳು ಲಕ್ಷ್ಮಿ ಸ್ವರೂಪ ಅಂತ ಜನಕ್ಕೆ ಹೇಗ್ ಗೊತ್ತಾಗ್ಬೇಕು, ಅವಾಗ ಅಲ್ಲಿ ಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ಅಜ್ಜಿ ಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅವ್ರು ನಡೆಸಿದ ಪವಾಡಗಳು, ಮಹಾಲಕ್ಷ್ಮಿ ಆಶೀರ್ವಾದ ಜನಕ್ಕೆ ತುಂಬಾ ಒಳ್ಳೇದಾಗ್ತಾ ಹೋಯ್ತು. ನಿರಂತರವಾಗಿ ಜನ ಬರಕ್ ಶುರುವಾದ್ರು. ಇವತ್ತು ಲಕ್ಷಗಳಲ್ಲಿ ಬರ್ತಾ ಇದ್ದಾರೆ. ಈಗ 1975 ಅನ್ಸುತ್ತೆ ನನ್ನ ಪ್ರಕಾರ ದೇವಸ್ಥಾನ ನಿರ್ಮಾಣ ಆಗಿದ್ದು ಅಜ್ಜಿ ಕೈ. ಕರೆಕ್ಟ್. ಅದ್ರ ಬಗ್ಗೆ ಹೇಳಿ ಅಕ್ಕ. ಅಲ್ಲ, ಅಜ್ಜಿ ನೋಡು, ಆ ಟೈಮಲ್ಲಿ ಅವರು ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರು. ಆ ಫೋಟೋ ಈಗ್ಲೂ ನಮ್ಮ ಮನೇಲಿದೆ. 75 ಅಲ್ಲಿ ಅರ್ಧ ದೇವಸ್ಥಾನ ಆಗಿದೆ, ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ ಆಚೆ ಕಡೆ ನಿಂತ್ಕೊಂಡು. ಆ ಫೋಟೋ ಇವತ್ತು ನಮ್ಮ ಮನೇಲಿದೆ, ಆಯ್ತಾ. ಅದಾದ್ಮೇಲಿಂದ ಒಂದು ಅವರ ಯಥಾಶಕ್ತಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ಅಜ್ಜಿ. ಅದಾದ್ಮೇಲೆ 83
83, ನಾನು 80 ಬಾರ್ನ್, 83ನಲ್ಲಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಅನ್ನ ಅಜ್ಜಿ ಸ್ಥಾಪನೆ ಮಾಡಿದ್ರು. ಯಾಕೆಂದ್ರೆ ಇದು ಜವಾಬ್ದಾರಿ ವಿಷಯ, ಒಬ್ಬರು ನಡೆಸೋ ಅಂತದಲ್ಲ, ಎಲ್ಲರೂ ಸೇರಿ ನಡೆಸೋಣ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಇವತ್ತು ಸಾರೋದ್ಧಾರವಾಗಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಎಲ್ಲವನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ನಮ್ಮ ಕುಟುಂಬವನ್ನು ಜೊತೆಲಿಟ್ಕೊಂಡು ಬಹಳ ಚೆನ್ನಾಗಿ ಎಲ್ಲವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಜ್ಜಿ ಇಲ್ಲಿ ಅಂದ್ರೆ ನಮ್ಮ ಜೊತೆ ಎಷ್ಟು ವರ್ಷ ಇದ್ರಕ್ಕ? ಅಮ್ಮ, ನಾವು ನೋಡಿ ಒಂದು ಅಂದಾಜ್ ಮೇಲೆ ಅಷ್ಟೇ ಹೇಳ್ಬೋದು. ಈ ಇಸುವಿಗಳೆಲ್ಲ ಏನಿದೆ ಅದಕ್ಕೆ ಅಂದಾಜ್ ಮೇಲೆ ಬರ್ದಿರೋಂಥವಷ್ಟೇ ಪುಸ್ತಕದಲ್ಲಿ. ಅಪ್ಪ ಹೇಳ್ತಿದ್ದ ಪ್ರಕಾರ ಬಹುಶಃ ಒಂದ್ 96 ವರ್ಷ ಅವ್ರಿದ್ರು ಅಂತ. ಅವರು ಬೃಂದಾವನ ಸ್ವರೂಪಿಣಿ ಆದಾಗ ಅವ್ರಿಗೆ ಬಹುಶಃ ಒಂದ್ 96 ವರ್ಷ ಇರ್ಬೋದು ಅಂತ ಒಂದು ಅಂದಾಜು. ತುಂಬಾ ಅಪರೂಪದ ವಿಷಯ ಏನು ಅಂದ್ರೆ ಅಕ್ಕ, ಈಗ ನಾವು ರಾಯರಿಗಾಗ್ಲಿ, ಈಗ ಯತಿಗಳಿಗಾಗ್ಲಿ, ಸನ್ಯಾಸಿಗಳಿಗಾಗ್ಲಿ ಬೃಂದಾವನ ನೋಡಿದೀವಿ, ಎಲ್ಲಾ ಕಡೆನೂ ನೋಡಿದೀವಿ. ಈಗ ಒಬ್ಬ ಹೆಣ್ಣು ಮಕ್ಕಳಿಗೆ ಬೃಂದಾವನ ಆಗಿದ್ದು ಮೊದ್ಲು ನಾನ್ ನೋಡಿರೋದು ಗೊರವನಹಳ್ಳಿಲೇನೆ. ಅದ್ರ ಬಗ್ಗೆ ಹೇಳಿ, ಅದು ಬೃಂದಾವನ ಮಾಡ್ಬೇಕು ಅಂತ ನಿಮ್ಮ ತಲೆಯಲ್ಲಿ ಬಂದಿದ್ಯಾ? ಯಾಕೆ ಮತ್ತೆ ಇದು ನಮ್ದೇನು ಇಲ್ಲಮ್ಮ ಇದ್ರಲ್ಲಿ. ಇದು ಅಜ್ಜಿಯವರ ಒಂದು ಇಚ್ಛೆ ಅಷ್ಟೇ. ಅಜ್ಜಿಯವರ ಇಚ್ಛೆ ಇತ್ತು, ಆ ಸಂಕಲ್ಪಕ್ಕೆ ಅಮ್ಮ ಶಕ್ತಿ ಕೊಟ್ಲು, ಜನ ನಿಂತ್ಕೊಂಡ್ರು. ಆ ಅಜ್ಜಿಯವರಲ್ಲಿ ನೆಲೆಸ್ಬೇಕು ಅಂತ ಹೇಳಿ ನಮ್ಮ ಊರಿನ ಜನ ಎಲ್ಲ ಅಲ್ಲೇ ಅವರು ಬೃಂದಾವನದಲ್ಲಿದ್ದು ಜನಕ್ಕೆ ಆಶೀರ್ವಾದ ಮಾಡ್ಲಿ ಅಂತ. ಅದು ಅವರ ಸಂಕಲ್ಪ ಆಗೋಯ್ತಮ್ಮ. ಅದು ಅವ್ರು ವಿಲ್ ಮಾಡಿಟ್ಟಿದ್ರು, ನನ್ನನ್ನು ಇದೇ ಜಾಗದಲ್ಲಿ ಬೃಂದಾವನವನ್ನ ಅಜ್ಜಿ ಆಸೆ. ನನಗೆ ಬೃಂದಾವನವನ್ನ ಮಾಡಿ ನೀವು ಇಲ್ಲಿ ನನಗೆ ಪೂಜೆಯನ್ನ ನಡೆಸ್ಕೊಂಡು ಹೋಗ್ಬೇಕು, ನಾನು ಬಂದಂತ ಭಕ್ತರಿಗೆ ನಾನು ಆಶೀರ್ವಾದವನ್ನ ಮಾಡ್ತೀನಿ ಅಂತ ಹೇಳಿ ಅವ್ರದೇ ಮಾತು. ಅವ್ರು ನಮ್ಮ ತಂದೆ ಅವ್ರಿಗೆ ಹೇಳಿದ್ರು ಆ ಮಾತನ್ನ. ಅದೇ ರೀತಿಯಲ್ಲಿ ನಾವು ಅದನ್ನ ನಡೆಸ್ಕೊಂಡ್ವಿ ಅಷ್ಟೇ ಅಮ್ಮ. ಆ ಶಕ್ತಿ ಕೊಟ್ಟಿದ್ದು ಆ ಕ್ಷಣದಲ್ಲಿ ಅಜ್ಜಿನೇ. ಯಾಕೆಂದ್ರೆ ಇದು ಮಾಡೋದು ಅಷ್ಟು ಸುಲಭದ ಕೆಲ್ಸ ಅಲ್ಲ. ಅದು ಅವೆಲ್ಲ ಆಗ್ಬೇಕಂತಂದ್ರೆ ಏನೋ ಪವಾಡಗಳು ನಡಿಬೇಕು, ಅವ್ರ ಆಶೀರ್ವಾದ ಇರ್ಬೇಕಷ್ಟೇ. ಅವರು ಬೃಂದಾವನ ನಿಲ್ತಿದ್ದು ಎಂಥ ಒಂದು ವಿಸ್ಮಯಗಳು ಮಾಡಿದ್ದಾರೆ ಅಂದ್ರೆ, ನೋಡಿ ಬೃಂದಾವನವನ್ನ ಮಾಡ್ಬೇಕು, ಎಲ್ಲ ರೆಡಿ ಆಗಿದೆ, ಜಾಗ ಎಲ್ಲ. ಅಜ್ಜಿ ಅವ್ರದ್ದು ಬೃಂದಾವನ ರೆಡಿಯಾಗಿ ಬಂತು. ನಮ್ದೆಲ್ಲ ಬೆಟ್ಟ ಅಂತ ಹೇಳಿದೆ, ನಿಂಗೆ ನೆನ್ಪಿದ್ಯಾ? ಕಲ್ಲಿನ ಮೇಲೆ ನಮ್ ಮನೆ ಇರೋದು ಆಕ್ಚುಲಿ. ಅದು ಈಗ ಏನ್ ಅಜ್ಜಿಯವರು ಬೃಂದಾವನದ ಜಾಗ ಮನೆ ಇದೆ, ಬೃಂದಾವನ ಆ ಕಲ್ಲಿನ ಮೇಲೆ ಇರೋ ಜಾಗ. ನೀ ಎಲ್ಲಾರು ಒಂದ್ ಸ್ವಲ್ಪ ಅಗದ್ರೆ ತಳದಲ್ಲಿ ಕಲ್ ಸಿಕ್ಬಿಡತ್ತೆ. ಬಟ್ ಅಜ್ಜಿಯವ್ರು ಬೃಂದಾವನ ಮಾಡಿದಾಗ 10 ಅಡಿಗಿಂತ ಕೆಳಗಡೆವರೆಗೂ ಅಗ್ದಿದೀವಿ, ಒಂದೇ ಒಂದು ಸಣ್ಣ ಕಲ್ ಸಿಕ್ಕಿಲ್ಲ. ಒಂದು ಅಲ್ಲಿ ಪವಾಡ ಮಾಡಿದ್ರು ಅವರ ಇರುವಿಕೆಯನ್ನು ತೋರ್ಸೋದಕ್ಕೆ. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಬೃಂದಾವನ ರೆಡಿಯಾಗಿ ಬಂತು. ಸಿಕ್ಕಾಪಟ್ಟೆ ವೆಯ್ಟ್ ಇರುವಂತ ಬೃಂದಾವನ ಅದು. ಅವ್ರಿಗೆ ಏನೇನ್ ಬರ್ಬೇಕು, ಯಾವ್ಯಾವ ದಿಕ್ಕಲ್ಲಿ ಅಂತ ಅಜ್ಜಿಯವರೇ ಹೇಳಿದ್ರು. ಪೂರ್ವಕ್ಕೆ ಅವ್ರ ಫೇಸ್ ಬರ್ಬೇಕು, ಇನ್ನೊಂದ್ ಕಡೆ ಅವರ ಪ್ರೀತಿ, ಅವರ ಆರಾಧ್ಯ ದೈವ ಆಂಜನೇಯ, ಗಣಪತಿ, ಮತ್ತೆ ನಮ್ಮ ಮೂಲ ದೇವರು ಲಕ್ಷ್ಮಿ, ಇಷ್ಟು ಇರ್ಬೇಕು ಜೊತೆನಲ್ಲಿ. ಹೌದೌದು ಇದೆ. ಮೇಲ್ಗಡೆ ಎಲ್ಲ ಅಷ್ಟಲಕ್ಷ್ಮಿ ಇದ್ದಾರೆ. 4 ದಿಕ್ಕಿನಲ್ಲೂ ಒಂದು ಪೂರ್ವದಲ್ಲಿ ಅಜ್ಜಿ ಇದ್ದಾರೆ, ಇನ್ನೊಂದು ಸೈಡು ಆಂಜನೇಯ ಸ್ವಾಮಿ ಇದ್ದಾರೆ, ಮತ್ತೆ ಮೂಲ ವಿಗ್ರಹ ಅಮ್ಮನವ್ರು ಏನಿರ್ತಾರೆ ಅದಿದೆ, ಮತ್ತೆ ಗಣಪತಿ ಇದೆಯಮ್ಮ. ಇಷ್ಟು ಇದೆ. ನೋಡೋ ಭಕ್ತರಿಗೆ ಮುಂದೆ ಕಮಲ ಅಜ್ಜಿ ಕಾಣಿಸ್ತಾರೆ. ಸೈಡ್ ಅಲ್ಲಿ ಇರೋದೆಲ್ಲ ಅಷ್ಟು ಗೊತ್ತಾಗಲ್ಲ ಅಷ್ಟೇ. ಅದ್ ಅಬ್ಸರ್ವ್ ಮಾಡಿರೋರ್ಗೆ, ಜೊತೆಲಿ ಇರೋರ್ಗೆ ಗೊತ್ತಿರತ್ತೆ. ಅದು ತುಂಬಾನೇ ವಿಶೇಷವಾಗಿ ನಡೆದೋಯ್ತಮ್ಮ. ಬೃಂದಾವನ ಬಂತು, ನೆಲ್ಲುಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ ಅದನ್ನ, ಎಲ್ಲೂ ಡ್ಯಾಮೇಜ್ ಆಗ್ಬಾರ್ದಲ್ಲ, ಅದು ಭಿನ್ನ ಆಗ್ಬಾರ್ದು ಅಂತ. ಇಳಿಸಿದ್ದು ಆಯ್ತು, ತುಂಬಾ ಕಷ್ಟವಾಗಿ ಆ ಭಾರ ನಿಲ್ಲಿಸ್ಕೊಂಡ್ ತರ್ಬೇಕಲ್ಲ, ತಂದು ಆಯ್ತು. ಯಾರು ಯಾವ ಫೇಸಿಂಗ್ ಯಾವ ಕಡೆ ಬರ್ಬೇಕಂತ ಯಾವ ಗಡಿ ಬಿಡಿಲಿ ಯಾರಿಗೂ ತೋರ್ಸ್ಲಿಲ್ಲ. ಬೃಂದಾವನ ಕೂಡಿಸಿದ್ದು ಆಗೋಯ್ತು. ಕೂಡ್ಸಾಗೋದ್ಮೇಲೆ ಎಲ್ಲಾರು ಯೋಚನೆ ಮಾಡ್ತಾ ಇದೀವಿ, ಅಜ್ಜಿ ಮುಖ ಪೂರ್ವಕ್ ಬರ್ಬೇಕಿತ್ತು, ತಿರುಗ್ಸಕ್ಕೂ ಆಗಲ್ಲ, ತೆಗಿಯಕ್ಕೂ ಆಗಲ್ಲ, ಆ ತರ ಫಿಕ್ಸ್ ಆಗೋಯ್ತದು ಆ ಸ್ಪೇಸ್ ಅಲ್ಲಿ. ಅವಾಗ ಸ್ವಲ್ಪ ಟೆನ್ಷನ್ ಆಯ್ತು ಎಲ್ಲಾರ್ಗು. ಸರಿ, ದೇವ್ರಿಟ್ಟಂಗ ಆಗ್ಲಿ, ಈಗೇನು ಮಾಡಕ್ ಆಗಲ್ಲ, ಇನ್ನ ಹೇಗಿದೆ ಆಗಿರ್ಲಿ ಅಂತ ನೆಲ್ಲುಲ್ ಬಿಚ್ಚಿದ್ರಮ್ಮ, ಪೂರ್ವಕ್ಕೆ ಮುಖ ಹಾಕೊಂಡ್ ಕೂತಿದ್ದಾರೆ ಅವರು. ನೀನ್ ನಂಬ್ತ್ಯಾ, ಲಿಟ್ರಲಿ ನಾವೆಲ್ಲ ಹತ್ತು ಬಿಟ್ಟಿದೀವಿ ಕೂತ್ಕೊಂಡು, ಕಣ್ಣಲ್ಲಿ ನೀರ್ ಹೊಟ್ಟೋಯ್ತು ನಮ್ಗೆ. ಅಂದ್ರೆ ನಿಮ್ಗೆ ಅನ್ಸಿದ್ದು ಅಜ್ಜಿ ಮುಖ ಬೇರೆ ದಿಕ್ಕಿಗಿದೆ ಅಂತ ಹೊಟ್ಟೋಗಿದ್ರೆ. ಈಗ ನೆಲ್ಲಲ್ಲಿ ಸುತ್ತ ಬಿಟ್ಟಿದ್ದಾರೆ, ನೆಲ್ಲಲ್ಲಿ ಕಾಣಲ್ಲ, ಫುಲ್ ಪ್ಯಾಕ್ ಆಗ್ಬಿಟ್ಟಿದೆ ಬೃಂದಾವನ. ಅದು ಡ್ಯಾಮೇಜ್ ಆಗ್ಬಾರ್ದು ಅಂತ ಅದ್ರ ಸಮೇತನೇ ತಂದು ಅಲ್ಲಿ ಕೂಡಿಸಿದ್ದಾಯ್ತು. ಎಲ್ಲವನ್ನ ತೆಗೆದ್ ನೋಡಿದ್ರೆ ಪೂರ್ವಕ್ಕೆ ಇದೆ ಅವ್ರ ಫೇಸಿಂಗ್.
ಓಹೋ. ಅಲ್ಲಿ ನಮ್ಗೆ ಇನ್ನೊಂದ್ ಸಾಕ್ಷಾತ್ಕಾರ ಕೊಟ್ರು, ನಾನು ಇದೀನಿ, ನಾನ್ ನಡೆಸ್ಕೋತೀನಿ ಎಲ್ಲ ಅಂತ. ಈಗ ನಿಮಗೆ ನೀವು ಬೃಂದಾವನದ ಮುಂದೆ ಹೋಗಿ ಕೂತಾಗ ಏನ್ ಅನುಭವ ಆಗುತ್ತೆ? ಅದು ನಮ್ಮಮ್ಮನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಹೇಳ್ಕೊಳಕ್ಕೆ ಅಸಾಧ್ಯ ಅಂತ ಹೇಳ್ಬೇಕಷ್ಟೆ. ಆ ಫೀಲ್ ಮಾಡೋರ್ಗೆ ಗೊತ್ತಮ್ಮ ಅದು. ಈಗ ನೀನ್ ನೋಡು, ನಮ್ ಜೊತೆಲಿ ಗಾಳಿ ಇದೆ, ಆ ಗಾಳಿ ಅರಿವು ನಮಗೆ ತೋರ್ಸಕ್ಕಾಗತ್ತಾ? ಅದ್ರ ಅನುಭವ ಮಾತ್ರ ಸಾಧ್ಯ. ಹಾಗೆ ಅವ್ರ ಜೊತೆ ಒಡನಾಟ, ಅಲ್ಲಿ ಕೂತಾಗ ಆಗೋಂತ ಅನುಭೂತಿಗಳು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನ ನಾವು ತೋರ್ಸಕ್ ಸಾಧ್ಯನೇ ಇಲ್ಲ. ಅವ್ರು ಇದರೇನೋ ತುಂಬಾ ಫೀಲ್ ಆಗುತ್ತೆ ಅಮ್ಮ, ತುಂಬಾ ಫೀಲ್ ಆಗುತ್ತೆ. ಅಲ್ಲಿ ನೀವು ಈಗ ಜನಜಂಗುಳಿ ಜಾಸ್ತಿ, ಹಾಗಾಗಿ ಅಲ್ಲಿ ನೀವು ಸೈಲೆಂಟ್ ಆಗಿ ಕೂರೋದ್ ಕಷ್ಟ. ಬಟ್ ಸೈಲೆಂಟ್ ಇರುವಾಗ ಒಂದ್ 5 ನಿಮಿಷ ನೀವು ಕೂತ್ರೆ ನಿಮ್ಗೆ ಅವ್ರ ಪ್ರೆಸೆನ್ಸ್ ಅರ್ಥ ಆಗತ್ತೆ, ಆ ಪ್ರೆಸೆನ್ಸ್ ಫೀಲ್ ಆಗತ್ತೆ. ಇದಾರೆ, ಏನೋ ಒಂದ್ ಶಕ್ತಿ, ಅದು ನಮ್ಮನ್ನ ಕಾಪಾಡತ್ತೆ ಅನ್ನೋ ಧೈರ್ಯ ಬರುತ್ತೆ. ಅದನ್ನ ನಾವು ಫೀಲ್ ಮಾಡಿದೀವಮ್ಮ ಎಲ್ಲಾರು. ಆಮೇಲೆ ತುಂಬಾ ಶಾಂತ. ನಾನು ಸುಮಾರು ಸರಿ ಗೊರವನಹಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ, ಅನುಭೂತಿನೂ ತಗೊಂಡಿದೀನಿ. ತುಂಬಾ ಒಂಥರ ಶಾಂತವಾದ ಪ್ರದೇಶ. ಅಜ್ಜಿ ಬೃಂದಾವನದಲ್ಲಿ ಕುತ್ಕೊಂಡ್ರೆ ಏನೋ ಅಜ್ಜಿ ಮನೆಗ್ ಬಂದಿರೋ ಫೀಲ್. ಒಂದು ದೊಡ್ಡವ್ರು ಹೇಳ್ತಾರೆ, ನಿಂಗೆ ಗೊತ್ತಿದ್ಯೋ ಇಲ್ವೋ, ಎಲ್ಲಿ ಸಾಧಕ ಇರ್ತಾನೆ ಅಲ್ಲಿ ಅವಳಿರ್ತಾಳೆ. ಯಾವ ಶಕ್ತಿ ನಾವು ಪೂಜೆ ಮಾಡ್ತಿರ್ತೀವಿ, ಯಾರು ಸಾಧಿಸ್ಕೊಂಡಿರ್ತಾರೆ ಆ ಶಕ್ತಿನ, ಆ ಶಕ್ತಿ ಅವ್ರ ಜೊತೆಲಿ ಯಾವಾಗ್ಲೂ ಇರತ್ತೆ. ಅಂದ್ರೆ ಅಮ್ಮನವ್ರು ಯಾವಾಗ್ಲೂ ಅವ್ಳ ಜೊತೆಲಿ ಇರ್ತಾರೆ, ಅಜ್ಜಿ ಜೊತೆನಲ್ಲಿ, ಅಲ್ವಾ? ಇದು ನನ್ಗೆ ಒಬ್ರು ಅಘೋರಿಗಳು ಹೇಳಿದ್ರು, ಅಜ್ಜಿ ಹತ್ರ ಬಂದಾಗ. ಅವ್ರು ತುಂಬಾ ಹೊತ್ತು ಇದ್ರು ಅಲ್ಲಿ. ಅವ್ರು ಹೇಳಿದ್ರು, ಅಮ್ಮ ಅವಳು ಮಂಗಳಾರತಿ ತಗೊಂಡ್ ಅಜ್ಜಿ ಜೊತೆಲಿ ಬಂದ್ ಕೂತಿದ್ದಾಳೆ ಅಂದ್ರು. ನಮಗದ್ರ ಅರಿವಿತ್ತು, ಬಟ್ ಅದು ನಾವ್ ಹೇಳಕ್ಕಿಂತನೂ ಯಾರು ಅಘೋರಿಗಳು ಅಂತವ್ರ ಬಾಯಲ್ಲಿ ಬಂದಾಗ ಓ ಅಪ್ಪ ಅನ್ನಿಸ್ಬಿಡ್ತು ಅದ್ರ ನನಗೆ. ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಅಕ್ಕ. ಈಗ ಅಘೋರಿ ಬಂದ್ರು, ಹೇಗಿತ್ತ ಸಂಭಾಷಣೆ? ತುಂಬಾ ಜನ ಬರೋರಮ್ಮ ಅಜ್ಜಿನ್ ನೋಡಕ್ಕೆ. ಅಜ್ಜಿ ಇದ್ದಾಗಿಂದ ನಾನು ಸುಮಾರು ಜನ ನೋಡಿದೀನಿ. ಯಾರ್ಯಾರು ಅವಧೂತರು ಬರೋರು, ಯಾರ್ಯಾರು ಸನ್ಯಾಸಿಗಳು ಬರೋರು. ಅಕ್ಕ, ಇವಾಗ ನೀವ್ ಹೇಳ್ತಿದ್ರಿ ಅಜ್ಜಿ ಬೃಂದಾವನ ಮುಖ ಇರೋದು ಪೂರ್ವ ದಿಕ್ಕಿಗೆ ಅಂತ. ಅದು ಚಮತ್ಕಾರನೇ ಸರಿ. ಅದು ಈಗ ಅಜ್ಜಿ ಬೃಂದಾವನಸ್ತ್ರ ಆಗೋಗಿನ ಮುಂಚೆ, ಅಂದ್ರೆ ಅವ್ರ ಕೊನೆ ದಿನಗಳು ಅಂತಾರಲ್ಲ, ಆ ದಿನಗಳು ಹೆಂಗಿತ್ತಕ್ಕ? ಇಲ್ಲ, ಕೊನೆ ದಿನಗಳು ಸ್ವಲ್ಪ ಕಷ್ಟನೇ ಅಮ್ಮ. ನಾ ಹೇಳಿದ್ನಲ್ಲ, ಮನುಷ್ಯ ಜನ್ಮ ತಗೊಂಡ್ಮೇಲೆ ಏನೇನ್ ಅನ್ಭವಿಸ್ಲೇಬೇಕಂತ. ಅವ್ರ ಅದಕ್ ಮುಂಚೆನೆ ಬೆಡ್ ರಿಡನ್ ಆಗ್ಬಿಟ್ರು 2 years. ಆಕ್ಚುಲಿ ಇಲ್ಲಿ ಅವ್ರಿಗೆ ಹುಷಾರ್ ತಪ್ಪಿತು, ಏಜ್ ಫ್ಯಾಕ್ಟರ್. ಮಲ್ಯ ಹಾಸ್ಪಿಟ್ಲಿಗೆ ಸೇರ್ಸಿದ್ರು ಅಪ್ಪ. ಇನ್ 2 days ಇದ್ರೆ ಹೆಚ್ಚು ಕರ್ಕೊಂಡು ಹೋಗ್ಬಿಡಿ ಅಂತ ಅಂದ್ರು ಡಾಕ್ಟ್ರು. ಅದಾದ್ಮೇಲೆ 2 years ಇದ್ರು ಮೇಘನಾ ಅವ್ರು. 2 years. ಬಹುಶಃ ಅವ್ರಿಗೊಂದು ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೇನೋ, ಅದೇ ಡೇಟ್ಗೆ ಅವರು 2002 December 22 ಅವ್ರು ಹೋಗಿದ್ದವರು. ಮಾರ್ಗಶಿರ್ ಮಾಸದಲ್ಲೇ ಹೋಗಿದ್ದು. ಇನ್ನೇನ್ ನೆಕ್ಸ್ಟ್ ಮಂತ್ ಅವ್ರದ್ದು ಆರಾಧನೆ ಬರುತ್ತೆ. 23 ವರ್ಷದ್ದು 24 ವರ್ಷದ ಆರಾಧನೆ ಇವಾಗ ಬೀಳತ್ತೆ. ಹೌದು. ಅವತ್ತು ಬೃಂದಾವನದಲ್ಲಿ ನಿಂತವ್ರು, ಇವತ್ತು ಎಲ್ಲಾರನ್ನು ಕಾಪಾಡ್ತಾ ಇದ್ದಾರೆ. ಏನಾದ್ರು ಹೇಳ್ತಿದ್ರ ಕಡೆ ಟೈಮ್ ಅಲ್ಲಿ ಅಜ್ಜಿ? ಇಲ್ಲ, ಮಾತಾಡ್ತಿರ್ಲಿಲ್ಲ ಮೇಘನಾ. ಲಾಸ್ಟ್ ಅಲ್ಲಿ ಬೆಡ್ ರಿಡನ್ ಆದ್ರು ಅನ್ನಲ್ಲ, ಸ್ವಲ್ಪ ಅದೇ ಕಂಡೀಷನ್ ಅಲ್ಲೇ ಇದ್ಬಿಟ್ರು. ಅವ್ರದ್ದೇನ್ ಕರ್ಮಗಳಿತ್ತೋ ಎಲ್ಲ ಸವಸ್ಕೊಂಡು ಹೋದ್ರು ಅಂತ ಅನ್ಕೊಳ್ತೀನಿ. ನೋಡಿ, ಅವರು ದೇವರಾದ್ರು, ಜನರಿಂದ ಅಷ್ಟೆಲ್ಲ ಪೂಜೆ ತಗೊಂಡ್ರು, ಎಲ್ಲ ಸರಿ. ಬಟ್ ಅಜ್ಜಿ ಹೇಳೋರು, ರಾಮಕೃಷ್ಣ ಪರಮಹಂಸರಿಗೆ ತಪ್ಪಲಿಲ್ಲ, ರಾಮಕೃಷ್ಣಂಗೆ ತಪ್ಪಲಿಲ್ಲ. ಅವರು ಕೃಷ್ಣ ಅಂತೂ ಪಾಪ ಅವನು ಹೊಟ್ಟೆಲಿದ್ದಾಗಿಂದನೂ ಅವನನ್ನ ಕೊಲ್ಬೇಕು ಅಂತ ಸೋದ್ರ ಮಾವನೇ ಪಣ ತೊಟ್ಟು ನಿಂತಿದ್ದ. ಹೊಟ್ಟೆಲಿದ್ದಾಗಿಂದನೂ ಕಷ್ಟ ಅವನಿಗೆ. ಅವನ ಕೊನೆ ದಿನಗಳವರೆಗೂ ಅವನು ಮನುಷ್ಯ ಜನ್ಮ ತಗೊಂಡಿದ್ದಕ್ಕೆ ಅವನು ಸಾಯ್ಲೇಬೇಕಾಯ್ತು. ಅವನು ದೇಹವನ್ನು ತ್ಯಜಿಸ್ಲೇಬೇಕಿತ್ತು. ಆ ತರ ಇರುವಾಗ ನಾನ್ ಯಾವ ಲೆಕ್ಕ ಅಂತ ಹೇಳೋರಮ್ಮ ಅಜ್ಜಿ. ಅವ್ರಿಗೆ ಗೊತ್ತಿತ್ತು ಏನೇನ್ ಆಗತ್ತೆ, ಏನೇನ್ ಅನ್ಭವಿಸ್ಬೇಕು, ಅದೆಲ್ಲ ಆಗ್ಲೇಬೇಕು ಅನ್ನೋದು ಅಜ್ಜಿ ಗೊತ್ತಿತ್ತು ಮೇಘನಾ. ನಿಮ್ಮ ಮನಸ್ಥಿತಿ ಹೇಗಿತ್ತಕ್ಕ? ನಿಮ್ ಮನೆಯಲ್ಲಿ ಕಷ್ಟನೇಪ್ಪ. ಯಾಕೆಂದ್ರೆ ಆ ಒಂದು ದೈವ ಶಕ್ತಿಯನ್ನೇ ಕಳ್ಕೊಂಡಂಗೆ ಅಲ್ವಾ. ಜೊತೆಲಿ ಅಷ್ಟು ವರ್ಷಗಳು ಒಡನಾಟ, ನಮ್ಮ ಕೈ ತುತ್ತು ತಿನ್ಸಿ ಬೆಳೆಸಿದ ಅಜ್ಜಿ ಮಾಡಿಸ್ತಿದ್ರಲ್ಲ ಅಕ್ಕ? ಇಲ್ಲ, ನಮ್ಮ ಮಕ್ಕಳಲ್ಲಿದ್ದಾಗ ಚೆನ್ನಾಗ್ ಮಾಡ್ಸಿದಾರಮ್ಮ. ಎಲ್ಲ ಚೆನ್ನಾಗ್ ಮಾಡ್ಸಿದಾರೆ. ಯಾಕೆಂದ್ರೆ ಆಗ್ಲೇ ಸುಮಾರು ವರ್ಷಗಳಾಗಿದ್ರಿಂದ ಸ್ವಲ್ಪ ನೆನಪುಗಳು ಕಮ್ಮಿ ಆಗಿದೆ ಅಷ್ಟೇ ನನ್ಗೆ. ಬಟ್ ಮಾಡ್ಸಿದಾರೆ, ಊಟಗಳು ಮಾಡ್ಸಿದಾರೆ, ಓಡಾಡ್ಸಿದಾರೆ. ಅವ್ರಿಗೆ ತುಂಬಾ ಜೋಪಾನ ಮಾಡೋರು ಅಜ್ಜಿ. ಅವ್ರಿಗೆ ಎದ್ರು ಬಿದ್ರು, ಏನಾದ್ರೂ ಒಂಚೂರು ಎಡ್ಕೊಂಡ್ ಬಿದ್ರು ಅವ್ರಿಗೆ ಸಂಕಟ, ಅಷ್ಟು ಇದ್ ಮಾಡೋರು. ಬಟ್ ಅಷ್ಟೇ ಕೋಪಿಷ್ಟೇ ಕೂಡ, ಕೋಪನೂ ಅಷ್ಟೇ ಬರ್ತಿತ್ತು ಅಜ್ಜಿಗೆ. ಬಟ್ ಅಷ್ಟೇ ಬೇಗ ತಣ್ಣಗಾಗ್ಬಿಡೋರು, ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋರು. ಒಂದು ದೈವವನ್ನೇ ಕಳ್ಕೊಂಡಿದ್ದು ಫೀಲಿಂಗು. ಬಟ್ ಎಲ್ಲೂ ಹೋಗಿಲ್ಲ, ನಮ್ ಜೊತೆಲೆ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಅನ್ನೋದೊಂದು ನಮ್ಗೆ
ಧೈರ್ಯ ಅಷ್ಟೇ. ಅಕ್ಕ ಈಗ ಅಜ್ಜಿ ಬೃಂದಾವನಸ್ತ್ರ ಆದ್ರು, ಆಮೇಲೆ ಅಮ್ಮಂಗೆ ಎಲ್ಲ ಜವಾಬ್ದಾರಿ ಬಂತು. ಹೌದು ಹೌದು, ತುಂಬಾ ಅದ್ ಹೇಗಿತ್ತು ಅದನ್ನೆಲ್ಲ ಸಂಭಾಳಿಸೋದು? ಅದು ಹೆಂಗೆ ಹೇಳೋದು, ಸಂಭಾಳಿಸೋದು ಅಂದ್ರೆ ನ್ಯಾಚುರಲ್ ಆಗಿ ಆಗ್ಬಿಡತ್ತೆ ಮೇಘನ. ಈಗ ಮನೇಲಿ ಒಬ್ರು ದೊಡ್ಡವ್ರನ್ನ ಕಳ್ಕೊಂಡಾಗ ಯಾರ್ ಜವಾಬ್ದಾರಿ ಬೀಳತ್ತೆ ಅವ್ರು ನಿಭಾಯಿಸ್ಕೊಂಡು ಹೋಗ್ಲೇಬೇಕಾಗತ್ತೆ. ಸೊ ಅಪ್ಪ ಅಮ್ಮ ಅವ್ರಿಗೆ ತಕ್ಕ ಮಟ್ಟಿಗೆ ಕೈಲಾದಷ್ಟು ಎಲ್ಲವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡ್ ಬಂದಿದ್ದಾರೆ. ಅಜ್ಜಿನ ಹೆಂಗೆ ಜನ ಪ್ರೀತಿಸೋರು, ಅಪ್ಪಂಗೂ ಅಷ್ಟೇ ಪ್ರೀತಿ ಭಕ್ತಿ ತೋರ್ಸೋರು. ಅಪ್ಪನು ಏನ್ ಹೇಳಿದ್ರು ನಡೀತಾ ಇತ್ತು ಮೇಘನ. ಸುಮಾರು ವರ್ಷಗಳ ಕಾಲ, ಒಂದು 50-55 ವರ್ಷ ಅವಳು ಸೇವೆ ಮಾಡಿದ್ದಾರೆ. ಮಹಾಲಕ್ಷ್ಮಿ ಪೂಜೆ ಮಾಡಿರೋದು ನಮ್ಮಪ್ಪ. ಅದು ಅವ್ರಿಗೆ ಶಕ್ತಿ ತಂತಾನೆ ಕೊಟ್ಬಿಟ್ಟಿದ್ಲು ಅವಳು. ಅವ್ರು ಯಾರಿಗಾರು ಒಂದ್ ಒಳ್ಳೇದಾಗತ್ ಹೋಗುವಂತ ಬೆನ್ಮೇಲೆ ಹಿಂಗ್ ತಟ್ಟೋರು ನಮ್ಮಪ್ಪ. ಹೋಗಯ್ಯ, ಹೆದರ್ಕೋಬೇಡ, ಎಲ್ಲ ಒಳ್ಳೇದಾಗತ್ತೆ ಅಂದ್ರೆ ನೆಕ್ಸ್ಟ್ ಅವರು ಬಂದ್ ಹೇಳೋರು, ಸ್ವಾಮಿ ಅವತ್ ನೀವ್ ಬೆನ್ ತಟ್ಟಿ ಹೋಗಪ್ಪ ಆಗತ್ತೆ. ಏನಾದ್ರು ಅವ್ರಿಗೆ ಗೊತ್ತಿರೋ ಸರಳವಾದ ಪೂಜೆಗಳು, ಅಜ್ಜಿ ಹೇಳ್ತಾ ಇದ್ದಿದ್ ಪೂಜೆಗಳು, ಹಿಡಿ ಅಕ್ಕಿ ಪೂಜೆ ಅಂತ ಹೇಳೋರು ಮೇಘನ ಅಜ್ಜಿ. ಏನ್ ಬಹಳ ಸರಳ, ಒಂದ್ ಹಿಡಿ ಅಕ್ಕಿ, ಒಂದು ಕಾಯಿನ್, ಏನ್ ಸಂಕಲ್ಪ ಇರುತ್ತೋ ಹೇಳ್ಕೊಂಡು ಒಂದ್ ಡಬ್ಬಿ ಇಟ್ಕೋಬೇಕು. 48 days ಒಂದ್ ಮಂಡ್ಲ ಹೇಳೋರು, ಅದನ್ನ ತೆಗ್ದಿಡ್ತಾ ಬರ್ಬೇಕು ಆ ಡಬ್ಬಿಗೆ. ಡೈಲಿ ಒಂದ್ ಹಿಡಿ ಅಕ್ಕಿ, ಒಂದ್ ಕಾಯಿನ್, ಯಥಾಶಕ್ತಿ ಅವ್ರ ಶಕ್ತಿ ಇದ್ದಷ್ಟು. ಅದಂತೂ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇತ್ತು ಜನಕ್ಕೆ. ಇವತ್ತು ಹಂಗೆ ಕೊಡುತ್ತೆ, ಇವತ್ತಿಗೂ ಹಿಡಿ ಅಕ್ಕಿ ಪೂಜೆ ಅದು ಸಾರೋದರವಾಗಿ ನಡೀತಾ ಇದೆ. ಅದು ಅದಕ್ಕೆಲ್ಲ ನಿಲುಗಡೆ ಅನ್ನೋದೇ ಇಲ್ಲ. ಈಗ ಪೂಜೆ ಏನಮ್ಮ ಒಂದ್ ಸರಳವಾದ ಪೂಜೆ. ನಾವು ದಿನ ಹೇಗೆ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ಒಂದ್ ಇಡೀ ಅಕ್ಕಿ ಅವಳ ಹೆಸರು ಹೇಳಿ ತೆಗ್ದಿಟ್ರೆ ಮುಗ್ದೋಯ್ತು. ಇವತ್ತಲ್ಲಿ ಅಷ್ಟು ಅನ್ನದಾಸೋಹ ನಡೆಯಕ್ ಕಾರಣನೇ ಅಜ್ಜಿ ಹೇಳಿದ ಹಿಡಿ ಅಕ್ಕಿ ಪೂಜೆ. ಯಾಕೆಂದ್ರೆ ಪೂಜೆ ಮಾಡಿ ಅಕ್ಕಿ ಎಲ್ಲ ಅಲ್ಲಿಗೆ ಅಮ್ಮನಕ್ ತಂದ್ಕೊಡ್ತಾರಲ್ಲ ಅವ್ರುಗಳು, ಎಷ್ಟು ಬರುತ್ತೆ ಗೊತ್ತಾ ಅವಳಿಗೆ. ಎಷ್ಟು ಊಟ ಹಾಕಿದ್ರು ಮುಗಿದೇ ಇರೋಷ್ಟು ಸಮೃದ್ಧಿಯನ್ನ ನೋಡಿ, ಭಕ್ತರಿಗೂ ಒಳ್ಳೇದಾಗತ್ತೆ. ಹೌದೌದು, ಅವ್ರಿಗೂ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಇನ್ನೊಬ್ರಿಗೆ ಅನ್ನದಾನ ಹಾಕಿದ ಪುಣ್ಯನೂ ಬರುತ್ತೆ. ನಮ್ದು ಬ್ಯೂಟಿನೇ ಅದಮ್ಮ. ನಮ್ದು ಏನ್ ಸಿಸ್ಟಮ್ ಇದೆ ಈಗ, ನಾವು ಸನಾತನ ಧರ್ಮವನ್ನು ಏನು ಪೂಜೆ ಪುನಸ್ಕಾರ ಎಲ್ಲ ಇದೆ, ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ನಾವು ಮಾಡೋ ಪ್ರತಿಯೊಂದು ಸೇವೆನೂ ನಾನ್ ಮಾಡಿದ್ದು ಇನ್ಯಾರಿಗೂ ಅದ್ರ ಫಲ ಹಾಗೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಒಬ್ರಿಂದ ಒಬ್ರಿಗೆ. ಈಗ ಸಾವಿರಾರು ಜನ ಅಲ್ಲಿ ಊಟ ಮಾಡ್ತಾರೆ, ಸಾವಿರಾರು ಜನ ಹೊಟ್ಟೆ ತುಂಬಿ ಅಪ್ಪ ಒಳ್ಳೇದಾಗ್ಲಿ ಅನ್ಕೊಂಡು ಹೋಗ್ತಾರೆ. ಆ ಎನರ್ಜಿ ಅಲ್ಲೇ ಇರುತ್ತೆ. ನೀನ್ ಅಲ್ಲಿ ಹೋದ್ರೆ ನಿನಗ ಆ ಎನರ್ಜಿ ಸಿಗತ್ತೆ, ಆ ಶಕ್ತಿ ನಿನಗ್ ಸಿಗತ್ತೆ, ಆ ಬ್ಲೆಸ್ಸಿಂಗ್ಸ್ ನಿನಗ್ ಸಿಗತ್ತೆ. ಯಾಕೆ ಕ್ಷೇತ್ರ ದರ್ಶನ ಹೇಳ್ತಾರೆ? ಕ್ಷೇತ್ರ ಅಂದ್ರೆ ನೋಡೋ, ನಂಗೆ ನೆನ್ಪಾಯ್ತು, ನಮ್ಮ ಕ್ಷೇತ್ರಕ್ಕೆ ಬಂದ್ರೆ ನೋಡ್ಬೇಕಾಗಿರೋದು ಬೇಕಾದಷ್ಟು ಸ್ಥಳಗಳಿವೆ, ಅದನ್ನೆಲ್ಲ ನೋಡ್ಬೇಕು. ಈಗ ದೇವಸ್ಥಾನದ ವಿಶೇಷದ ಬಗ್ಗೆ ಮಾತಾಡೋಣ. ಮೊದ್ಲು ದೇವಸ್ಥಾನದಿಂದಾನೇ ಶುರು ಮಾಡೋಣ. ದೇವಸ್ಥಾನದ ಬಗ್ಗೆ ಹೇಳಿ ಅಕ್ಕ. ನೋಡಮ್ಮ, ದೇವಸ್ಥಾನ ಅಲ್ಲಿಗೆ ನಾನು ಇನ್ನೊಂದು ಪಾಯಿಂಟ್ ನಿಂಗೆ ಹೇಳ್ಬೇಕಾಗಿರೋದು ಮಿಸ್ ಆಗಿದ್ದೇನಂದ್ರೆ, ನಾಗಪ್ಪನ ಸಂಚಾರ ಇತ್ತಮ್ಮ ದೇವಸ್ಥಾನದಲ್ಲಿ. ನಾವು ಚಿಕ್ಕೋದಿದ್ದಾಗ್ಲೂ ನಾಗಪ್ಪ ವಾಸ ಇತ್ತು ಅಲ್ಲಿ ದೇವಸ್ಥಾನದಲ್ಲಿ. ಅಮ್ಮನವ್ರ ಬಲಬದಿಗೆ ಅಜ್ಜಿ ಸುಬ್ರಹ್ಮಣ್ಯನನ್ನ, ದತ್ತಾತ್ರೇಯರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕೆಂದ್ರೆ ದತ್ತಾತ್ರೇಯರು ಅವ್ರು ಬಹಳ ಇಷ್ಟಪಡ್ತಿದ್ದಂತ ಗುರುಗಳು, ಪೂಜೆ ಮಾಡ್ತಿದ್ದಂತ ದೇವರವರು. ಎಡಭಾಗದಲ್ಲಿ ಸುಮಾರು ಒಂದು 5-6 ಅಡಿ ಎತ್ತರದ ಹುತ್ತ ಇತ್ತು ಮೇಘನ. ಗರ್ಭಗುಡಿ ಒಳಗೇನೆ ಹುತ್ತ ಇತ್ತು. ಅಲ್ಲಿ ನಾಗಪ್ಪನ ಸಂಚಾರನೂ ಇತ್ತು. ನಾವೆಲ್ಲರೂ ನೋಡಿದೀವಿ ನಾಗಪ್ಪನ್ನ, ನಾವೇ ಸಾಕ್ಷಿ ಅದಕ್ಕೆ. ಎಲ್ಲಾರು ನೋಡಿದೀವಿ, ಎಲ್ಲಾರು ಅದ್ರ ಅನುಭವನು ತಗೊಂಡು ನಮ್ಮ ಮನೇಲೂ ಓಡಾಡ್ತಾ ಇತ್ತು. ಅಜ್ಜಿ ಎಲ್ಲಿ ನೆಲೆಸಿದ್ರು ಅಲ್ಲಿ ದೇವಸ್ಥಾನದಕ್ಕೂ ಮನೆಗೂ ಒಂದ್ ಸಂಚಾರ ಇತ್ತು. ಯಾರಿಗೂ ಅಜ್ಜಿ ಹೇಳೋರು, ಏನು ಹೆದರ್ಕೋಬೇಡಿ, ಅವ್ನ್ ಪಾಡ್ಗೆ ಅವ್ನು ಹೋಗ್ತಾನೆ ಅನ್ನೋರು. ಹಂಗೆ ನಮ್ ಪಕ್ಕ ಹಿಂಗೆ ನಾವ್ ಹಿಂಗ್ ಮಾತಾಡ್ತಿದ್ರೆ ಅಲ್ಲೆಲ್ಲೋ ಗೋಡೆ ಸೈಡಲ್ಲಿ ಹೋಗ್ತಾ ಇರ್ತಿತ್ತದು. ನಾವೊಂಚೂರ್ ಹೆದ್ರಕೊಂಡ್ರು ಅಜ್ಜಿ ಅನ್ನೋರು. ನಾವೆಲ್ಲ ಮಕ್ಳಲ್ವಾ, ನಮಗ್ ಭಯ. ಪರವಾಗಿಲ್ಲ, ಅವ್ನ್ ಹೋಗ್ತಾನೆ, ನೀವ್ ಆರಾಮಾಗಿರಿ ಅನ್ನೋರು ಅಜ್ಜಿ. ಅಂದ್ರೆ ಅವನು ಇವನು ಒಂಥರ ಆತ್ಮೀಯತೆ. ನಾಗಪ್ಪ ಅಂದ್ರೆ ಅವ್ನ್ ಬಂದಿದಾನ, ಹೋಗ್ತಾನೆ ಬಿಡು, ಏನು ತೊಂದ್ರೆ ಇಲ್ಲ. ನಮ್ಮಪ್ಪ ಡೈಲಿ ಹಾಲಿಡೋರು. ಇದು ಅವ್ರವ್ರ ನಂಬಿಕೆಗ್ ಬಿಟ್ಟಿದ್ದು. ಯಾಕೆಂದ್ರೆ ಅದ್ರ ಬಗ್ಗೆನೂ ತುಂಬಾ ಇದಿದೆ. ನಾಗಪ್ಪ ಇದು ಹಾಲು ಕುಡಿಯುತ್ತಾ ಇಲ್ವಾ ಅದ್ ಗೊತ್ತಿಲ್ಲ ನಮ್ಗೆ, ಬಟ್ ನಮ್ಮಪ್ಪ ಅಂತೂ ಡೈಲಿ ಇಡೋರು ದೇವಸ್ಥಾನದಲ್ಲಿ. ಆ ಹುತ್ತದ ಎದುರಿಗೆ ಅವ್ನ್ ಬಟ್ಲಲ್ಲಿ ದಿನಾ ಹಾಲಿಡೋರು, ಕೂತ್ ಮಾತಾಡೋರು ನಾಗಪ್ಪನ ಜೊತೆ ನಮ್ಮಪ್ಪ. ಆಮೇಲೆ ತುಂಬಾ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕು ನನ್ಗೆ. ಒಬ್ರು ಆಗಮಿಕರು ಹೇಳಿದ್ದಿ ಮಾತು. ಸುಮಾರು ವರ್ಷದ ಹಿಂದೆ ಅದು ಪ್ರಾರಂಭ, ದೇವಸ್ಥಾನ ಎಲ್ಲ ಆಗಿ ರಿನೋವೇಶನ್ ಆಯ್ತು ದೇವಸ್ಥಾನ.
ಅಲ್ಲಿ ಒಂದಷ್ಟು ಏನಾಯ್ತು, ಅಪ್ಪಂಗೆ ಅಜ್ಜಿ ಏನ್ ಹೇಳ್ಕೊಟ್ರು ಅಷ್ಟೇ ಪೂಜೆ ಪುನಸ್ಕಾರ ಮಾಡ್ಕೊಂಡ್ ಬಂದಿದ್ರು. ಕೆಲವರು ಏನ್ ಮಾಡ್ತಾರೆ, ಆಗಮಿಕರಿಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಒಪ್ಪಿಸ್ತಾರೆ. ಒಪ್ಸದ್ಮೇಲೆ ನನ್ಗೆ ಹೆಸರೆಲ್ಲ ತಗೊಳಕ್ ಇಷ್ಟಪಡಲ್ಲ. ಒಬ್ಬ ಹುಡುಗನ್ನ ಅಜ್ಜಿ ಈ ತರ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆ ಹುಡುಗಂಗೆ ಏನು ಹೆಚ್ಚು ಆಗಮ ವಿದ್ಯೆ ಆಗಿಲ್ಲ. ಅವನನ್ನ ತೆಗೆದ್ಬಿಟ್ಟು ಬೇರೆ ಯಾರನ್ನಾರು ತರ್ಬೇಕು ಅಂತಿದೀವಿ, ನೀವು ಅಜ್ಜಿಗೆ ಹೇಳಿ ಒಂಚೂರು ರಿಪ್ಲೇಸ್ ಮಾಡ್ಬೇಕು ಅಂತ. ಅದು ನೋಡಿ ಅಜ್ಜಿಗೆ ಎಷ್ಟು ಶಕ್ತಿ ಇತ್ತು ಅನ್ನೋದಕ್ಕೆ. ಇವ್ರು ಇಲ್ಲಿಂದ ಹೇಳಿ ಹಂಗ್ ಕರ್ಕೊಂಡ್ ಬರ್ತಾರ ಅವ್ರಿಗೆ. ಅಲ್ಲಿ ಬಂದವರೆಲ್ಲ ಅಜ್ಜಿನ್ ನೋಡ್ತಾರಲ್ವಾ, ಅಜ್ಜಿನ್ ನೋಡಕ್ಕೆ ಅಂತ ಅವರು ಬರ್ತಾರೆ ಆಗಮಿಕರು, ತುಂಬಾ ದೊಡ್ಡ ಆಗಮಿಕರು. ಈಗ ಅವ್ರು ತುಂಬಾ ವಯಸ್ಸಾಗ್ಬಿಟ್ಟಿದೆ. ನನ್ಗೆ ಅಪರೂಪಕ್ಕೆ ಅವ್ರು ಸಿಕ್ಕಿದ್ರು. ನೀನ್ ಪ್ರಸನ್ನನ್ ಮಗಳ, ಬಾ ನಿನ್ಗೆ ಒಂದ್ ಕತೆ ಹೇಳ್ಬೇಕು ನಾನು ಅಂತ ಕೂಡಿಸ್ಕೊಂಡು, ಈಗ ಒಂದ್ 3-4 ವರ್ಷದ ಹಿಂದೆ ಅವ್ರು ನಂಗೆ ಹೇಳಿದ್ ಮಾತಿದು. ನನ್ಗೆ ಈ ತರ ನಿಮ್ಮ ಅಪ್ಪನ್ ತೆಗಿಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ನನ್ನ. ಸರಿ, ನಾನು ಹೋಮಗಳೆಲ್ಲ ಆಗ್ಲಿ, ದೇವಿ ಏನು ಬುದ್ಧಿ ಕೊಡ್ತಾಳೋ ಅದ್ ಮಾಡೋಣ ಅನ್ಕೊಂಡ್ ಬಂದೆ. ಸೊ ಆ ಅಪ್ಪ ಹಂಗೆ ಅದ್ ಹೇಳಿದ್ ಅವ್ರು ಅಂದ್ಕೊಂಡ್ ಬರ್ತಾರೆ, ಅಜ್ಜಿನ ದರ್ಶನ ಮಾಡಕ್ ಬರ್ತಾರೆ ಅವ್ರ ಆಗ್ಮಿಕರು. ಬಂದಾಗ ಅಜ್ಜಿ ಅವ್ರ ಕೈ ಹಿಡ್ಕೊಂಡು, ಏನಪ್ಪಾ ನನ್ ಮಗ ಹಿಂಗೆ ಅವನನ್ನ ತೆಗೆದ್ಬಿಟ್ಟು ಯಾರನ್ನಾರು ತರ್ಬೇಕು ವಿದ್ಯಾವಂತನ ಅಂತ ಇದ್ ಮಾಡ್ತಿದ್ದಾರೆ. ನನ್ ತುಂಬಾ ಕಷ್ಟ ಆಗ್ಬಿಟ್ಟಿದೆ, ನಂಗೆ ನೀವೊಂಚೂರು ಬುದ್ಧಿ ಹೇಳು ಅವ್ರಗಳಿಗೆ ಅಂತ ಹೇಳಿದ್ದಾರೆ. ಯಾರು ಇವ್ರಿಗೆ ಹೇಳಿ ಕರ್ಕೊಂಡ್ ಬಂದಿದ್ರು ಅವ್ರಿಗೆ. ಅವ್ರಿಗೆ ಶಾಕ್ ಆಗ್ಬಿಟ್ಟಿದೆ. ನನಗ ಅವ್ರು ಹೇಳಿ ಕರ್ಕೊಂಡ್ ಬಂದಿದ್ದಾರೆ, ಅಜ್ಜಿಗೆ ಹೆಂಗ್ ಗೊತ್ತಾಯ್ತು? ಅವರು ನನಗೆ ಹೇಳ್ತಿದ್ದಾರೆ ಅವ್ರನ್ನ ತೆಗಿಬೇಕು ಅಂತ ಹೇಳು ಅಂತ. ಅಜ್ಜಿನೂ ಇವ್ರಿಗೆ ಹೇಳ್ತಿದ್ದಾರೆ, ಉಳಿಸ್ಕೋಬೇಕು ಇವನನ್ನ, ನನ್ ಮಗನೇ ಪೂಜೆ ಮಾಡ್ಬೇಕಲ್ಲಿ, ಬೇರೆ ಯಾರು ಮಾಡ್ಬಾರ್ದು ಅಂತ ಅಜ್ಜಿ ಕೇಳ್ತಾ ಇದ್ದಾರೆ. ಅವ್ರಿಗೆ ದ್ವಂದ್ವ ಆಗ್ಬಿಡತ್ತೆ ಅವ್ರಿಗೆ. ಸರಿ, ಮಾರನೇ ದಿನ ಪೂಜೆ ಶುರುವಾಗತ್ತೆ.